ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಟಿ20 ವಿಶ್ವಕಪ್ 2024 ರ ಎರಡನೇ ಸೆಮಿಫೈನಲ್ ಪಂದ್ಯ ಭಾರತ ಹಾಗೂ ಇಂಗ್ಲೆಂಡ್ ಮಧ್ಯೆ ನಡೆಯಿತು ಟಾಸ್ಕ್ ಸೋತು ಮೊದಲ ಬಾರಿಗೆ ಬ್ಯಾಟಿಂಗ್ಗೆ ಇಳಿದಿರುವಂತಹ ಭಾರತಕ್ಕೆ ಈ ಪಂದ್ಯದಲ್ಲಿ ಕೂಡ ಆರಂಭಿಕ ಆಘಾತ ಎದುರಾಗಿದೆ ವಿರಾಟ್ ಕೊಹ್ಲಿ ಮತ್ತೆ ನಿರಾಶೆಯನ್ನ ಮೂಡಿಸಿದರು ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಭಾರಿ ಕಳಪೆ ಪ್ರದರ್ಶನಕ್ಕೆ ಕಾರಣವಾಗಿದ್ದಾರೆ ಸೆಮಿಫೈನಲ್ನಲ್ಲಾದರೂ ಆಡಬಹುದು ಎಂಬ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ ಈ ಹಿಂದೆ ನಡೆದ ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ರು ಆದರೆ ಈ ಪಂದ್ಯದಲ್ಲಿ ಎಂದಿನಂತೆ ಆರಂಭಿಕವಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಕೇವಲ 9 ರನ್ಗಳಿಗೆ ವಿಕೆಟ್ ಅನ್ನು ಅರ್ಪಿಸಿದ್ದಾರೆ ಇನ್ನಿಂಗ್ಸ್ ಆರಂಭವಾಗಿನಿಂದಲೂ ರನ್ನಿಗಾಗಿ ಹಣದಾಡುತ್ತಿದ್ದಂತ ಕೊಹ್ಲಿ ಒಂದೇ ಒಂದು ಸಿಕ್ಸರ್ ಸಿಡಿಸಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಟಿ20 ವಿಶ್ವಕಪ್ನ ನಾಕೌಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅರ್ಧ ಶತಕ ಗಳಿಸಿದ್ರೆ ಔಟ್ ಆಗಿರೋದು ಇದೇ ಮೊದಲು ಇದಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಟಿ20 ವಿಶ್ವಕಪ್ನ 4 ನಾಕೌಟ್ ಪಂದ್ಯಗಳಲ್ಲಿ ಆಡಿದ್ರು ಈ ಬಾರಿ ಎಲ್ಲಾ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅರ್ಧ ಶತಕ ಸಿಡಿಸಿದ್ದಾರೆ ಆದರೆ ಈ ಬಾರಿ ವಿರಾಟ್ ಕೊಹ್ಲಿ 2 ಅಂಕಿಯನ್ನ ದಾಟಲಿಲ್ಲ ಆಡಿರುವ 7 ಪಂದ್ಯಗಳಲ್ಲಿ ಕೇವಲ 75 ರನ್ ಗಳಿಸಿದ್ರೆ ಐರ್ಲೆಂಡ್ ವಿರುದ್ಧ 1 ರನ್ ಪಾಕಿಸ್ತಾನದ ವಿರುದ್ಧ 4 ಯುಎಸ್ಎ ವಿರುದ್ಧ 0 ಅಫ್ಘಾನಿಸ್ತಾನ ವಿರುದ್ಧ 24 ಬಾಂಗ್ಲಾದೇಶದ ವಿರುದ್ಧ 37 ಆಸ್ಟ್ರೇಲಿಯಾದ ವಿರುದ್ಧ 0 ಇಂಗ್ಲೆಂಡ್ ವಿರುದ್ಧ 9 ರನ್ ಗಳಿಸಿದ್ದಾರೆ ಹೀಗಾಗಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು